ಮಾಜಿ ಮುಖ್ಯಮಂತ್ರಿ ಎಚ್ ಡಿ ದೇವೇಗೌಡರ ಮಗ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಸವಾಲನ್ನು ಹಾಕ್ತಾ ಇದ್ರು. ಆಗಾಗ್ಗೆ ಒಂದು ಸವಾಲು, ನೀವು ಒಂದು ಪಕ್ಷವನ್ನು ಕಟ್ಟಿ ನೋಡಿ, ಆಗ ಗೊತ್ತಾಗುತ್ತೆ ನಿಮಗೆ ಅಂಥೇಳಿ. ಇಂತಹ ಸವಾಲನ್ನು ಸಿದ್ದರಾಮಯ್ಯನವರಿಗೆ ಪದೇ ಪದೇ ಹಾಕ್ತಾ ಇದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತಮ್ಮ ತಂದೆ ಎಚ್ ಡಿ ದೇವೇಗೌಡ ಮತ್ತು ಸಿದ್ದರಾಮಯ್ಯನವರು ಜೊತೆಯಾಗಿ ಕಟ್ಟಿ ಬೆಳೆಸಿದ್ದಂತಹ JDS ಅನ್ನು ಉಳಿಸಿಕೊಳ್ಳುವಂತಹ ಶಕ್ತಿ ಇಲ್ಲ, ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ. ಕರ್ನಾಟಕದಲ್ಲಿ ಪ್ರಬಲ ಪ್ರಾದೇಶಿಕ ಪಕ್ಷವಾಗಿ ಬೆಳೆಯಬೇಕಾಗಿದ್ದಂತಹ JDS ಹಳೆ ಮೈಸೂರು ಭಾಗದ ಪಕ್ಷವಾಗಿ ಸೀಮಿತಗೊಳ್ತು. ಈಗ ಹಳೆ ಮೈಸೂರು ಭಾಗದಲ್ಲೂ ಕೂಡ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತಹ ದಯನೀಯ ಸ್ಥಿತಿಗೆ ಬಂದು ತಲುಪಿದೆ. ಚನ್ನಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿ ಸತತ 3ನೆಯ ಬಾರಿಗೆ ಹೀನಾಯವಾಗಿ ಸೋತು ಸುಣ್ಣವಾದ ಬಳಿಕ ಕಾಂಗ್ರೆಸ್ ಮತ್ತು JDSನ ನಡುವೆ ಎದುರೇಟು ತೀವ್ರಗೊಂಡಿದೆ. ವಿಚಿತ್ರ ಅಂದರೆ ದೇವೇಗೌಡ ಕುಮಾರಸ್ವಾಮಿ ಒಳಗೊಂಡು ದೇವೇಗೌಡ ಕುಟುಂಬಸ್ಥರೆಲ್ಲ ಚನ್ನಪಟ್ಟಣದ ಬೀದಿಗಳಲ್ಲಿ ಹಾದಿಗಳಲ್ಲಿ ಪ್ರಚಾರ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರ ಸೊಕ್ಕನ್ನು ಮುರಿಲೇಬೇಕು ಅಂತೇಳಿ ದೇವೇಗೌಡರು ಚನ್ನಪಟ್ಟಣದ ಬೀದಿಗಳಲ್ಲಿ ಶಪಥ ಮಾಡಿದ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ನ ಸುನಾಮಿ ಎದುರು ಮರಿ ಬಾಲಕನಂತೆ ಕೊಚ್ಚಿಕೊಂಡು ಹೋದರು. ಈ ಹೀನಾಯ ಸೋಲಿನ ಬಳಿಕ JDS ಆತ್ಮಾವಲೋಕನವನ್ನು ಮಾಡಿಕೊಳ್ಳುವ ಬದಲು ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರಲ್ಲಿ ಐತಿಹಾಸಿಕ ಗೆಲುವನ್ನು ದಾಖಲಿಸಿರುವಂತಹ ಕಾಂಗ್ರೆಸ್ಸನ್ನು ಕೆಣಕಲು ಹೊರಟಿದ್ದು ವಿಚಿತ್ರ. JDSನವರು ಕಾಂಗ್ರೆಸ್ಸನ್ನು ಕೆಣಕಿದ್ದಾರೆ. ಪಳೆಯುಳಿಕೆಯ ಪಕ್ಷ ಕಾಂಗ್ರೆಸ್ಸು, ನಶಿಸುತ್ತಿರುವ ಶತಮಾನಗಳ ಪಳೆಯುಳಿಕೆ ಕಾಂಗ್ರೆಸ್ ಪಕ್ಷದ ಪಕಳೆಗಳು ದೇಶಾದ್ಯಂತ ಒಂದೊಂದೇ ಉದುರುತ್ತಿವೆ. ಮಹಾರಾಷ್ಟ್ರದಲ್ಲಿ ನೆಲಕಚ್ಚಿದೆ, ಅಲ್ಲಿ 6ನೆಯ ಸ್ಥಾನಕ್ಕೆ, ಜಾರ್ಖಂಡ್ನಲ್ಲಿ 3ನೆಯ ಸ್ಥಾನಕ್ಕೆ ಜಾರಿದೆ. ಆದರೂ ಕರ್ನಾಟಕದಲ್ಲಿ ವಾಮ ಮಾರ್ಗದಲ್ಲಿ ಗೆದ್ದ 3 ಬೈ ಎಲೆಕ್ಷನ್ ಸೀಟುಗಳನ್ನು ಮುಖದ ಮೇಲಿಟ್ಟುಕೊಂಡು ಮೆರೆಯುತ್ತಿದೆ. ಮೆರೆಯಲಿ. ಮಹಾರಾಷ್ಟ್ರದಲ್ಲಿ ಮತದಾರರು ಕೈಪಕ್ಷದ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಕಾಂಗ್ರೆಸ್ಸಿಗರೇ, ಅನ್ಯರ ಬಗ್ಗೆ ಹಗುರವಾಗಿ ಮಾತನಾಡುವ ನಿಮ್ಮ ಹರಕು ಬಾಯಿಗಳಿಗೆ, ನಿಮ್ಮ ತೂತು ಬಿದ್ದ ಮಡಿಕೆಯಂತಾಗಿರುವ ನಿಮ್ಮ ಪಕ್ಷಕ್ಕೆ ಮೊದಲು ತ್ಯಾಪೆ ಹಚ್ಚಿ. 288 ಸೀಟುಗಳ ಮಹಾರಾಷ್ಟ್ರದಲ್ಲಿ 16 ಸೀಟಿಗೆ ಬೋರಲು ಬಿದ್ದ ಸೋಕಾಲ್ಡ್ ನ್ಯಾಷನಲ್ ಪಾರ್ಟಿ ನಾಯಕರೇ, ಇನ್ನೊಬ್ಬರ ಬಚ್ಚಲು ಮನೆ ಮೂಸಿ ನೋಡುವ ಚಟ ಬಿಡಿ. ಇನ್ನು ಜಾರ್ಖಂಡ್ JMM ಪರಾವಲಂಬಿಯಾಗಿ ಪರದೇಶಿ ಬಾಳ್ವೆ ಮಾಡಿಕೊಂಡು 81 ಸೀಟಿನ ಪೈಕಿ 16ಕ್ಕೆ ಅಡ್ಡಡ್ಡ ಬಿದ್ದ ನಿಮ್ಮ ಪಕ್ಷಕ್ಕೆ ಅಲ್ಲಿಯೂ ಜನ ಚಟ ಕಟ್ಟಿದ್ದಾರೆ. ಸರಳ ಲೆಕ್ಕ ಕಾಂಗ್ರೆಸ್ಸಿಗರೇ, 288 + 81 369. ಇಷ್ಟರಲ್ಲಿ ಒಟ್ಟು ಎಷ್ಟು ಗೆದ್ದಿದ್ದೀರಿ? ಕೇವಲ 32. ಅದರಲ್ಲಿಯೂ ಮಹಾರಾಷ್ಟ್ರದಲ್ಲಿ 28. ಛೀ, ನಿಮ್ಮ ಜನ್ಮಕ್ಕೆ. ನಿಮಗಿಂತ ನಾವು ಕಳಪೆಯೇ. 224 ಕ್ಷೇತ್ರಗಳಲ್ಲಿ 19 ಗೆದ್ದಿದ್ದೆವು, ಅದು ಯಾವ ಮೈತ್ರಿಯೂ ಇಲ್ಲದೆ. ನಾವು ಪ್ರಾದೇಶಿಕ, ನೀವು ಸೋಕಾಲ್ಡ್ ನ್ಯಾಷನಲ್. ಐರನ್ ಲೆಗ್ ಪಾರ್ಟಿ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಮೈತ್ರಿ ಪಕ್ಷಗಳನ್ನು ವ್ಯವಸ್ಥಿತವಾಗಿ ಮುಗಿಸಿದೆ. ಅದಕ್ಕೆ ಬಲಿಯಾದ ಪಕ್ಷ ಉದ್ಧವ್ ಠಾಕ್ರೆಯವರ ಶಿವಸೇನೆ. ಮೈತ್ರಿ ಪಕ್ಷಗಳಿಗೆ ಮಿತ್ರದ್ರೋಹ ಮಾಡುತ್ತಿರುವ ಕಾಂಗ್ರೆಸ್ ಸಂವಿಧಾನವನ್ನೇ ಅಣಕಿಸುತ್ತಿದೆ. ಅನ್ಯರ ಅಣಕವೇ ಮನೆಹಾಳು ಕಾಂಗ್ರೆಸ್ನ ಕಾಯಕ ಅಂತೇಳಿ ಕಾಂಗ್ರೆಸ್ಸನ್ನು ಮೂದಲಿಸಿ JDSನವರು ಕೆಣಕಿ ಟ್ವೀಟನ್ನು ಮಾಡಿದರು. ಮೊದಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ 3 ಕ್ಷೇತ್ರಗಳನ್ನು ಗೆದ್ದಂತಹ ಖುಷಿಯಲ್ಲಿತ್ತು. ಹೀಗಾಗಿ JDSಗೆ ಸಖತ್ತಾಗಿ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ. ಪಳೆಯುಳಿಕೆಯ ಪಕ್ಷ ಯಾವುದು? JDS 19 ಸ್ಥಾನದಿಂದ 18 ಸ್ಥಾನಕ್ಕೆ ಕುಸಿದವರ, ಅಥವಾ 136ರಿಂದ 138 ಸ್ಥಾನಕ್ಕೆ ಏರಿ ಸುಭದ್ರ ಜನಪರ ಸರ್ಕಾರ ನಡೆಸುತ್ತಿರುವವರ? ತಾತ ಮಾಜಿ ಪ್ರಧಾನಿ, ತಂದೆ ಮಾಜಿ ಮುಖ್ಯಮಂತ್ರಿಯಾದರೂ ಮನೆ ಮಗನ ಹ್ಯಾಟ್ರಿಕ್ ಸೋಲಿಗೆ ಮೈ ಪರಚಿಕೊಳ್ಳುತ್ತಿರುವವರ? ಅಸ್ತಿತ್ವಕ್ಕಾಗಿ ನಂಬಿದ ಸಿದ್ಧಾಂತವನ್ನೇ ಮೂಲೆಗೆಸೆದು ಕೋಮುವಾದಿಗಳ ಸಖ್ಯ ಬೆಳೆಸಿದವರ? ಇನ್ನೊಬ್ಬರ ಬಚ್ಚಲು ಮನೆ ಬಗ್ಗಿ ನೋಡುವ ಬಗ್ಗೆ ಪರಪ್ಪನ ಅಗ್ರಹಾರದಲ್ಲಿರುವ ಮತ್ತೊಬ್ಬ ಮನೆ ಮಗನನ್ನು ಕೇಳಿ. ಚನ್ನಪಟ್ಟಣದ ಫಲಿತಾಂಶ ನಿಮ್ಮ ಪಕ್ಷದ ಐರನ್ ಲೆಗ್ ಯಾರು ಎನ್ನುವುದನ್ನು ನಿಮಗೆ ತೋರಿಸಿಕೊಟ್ಟಿದೆ ಅಂತೇಳಿ ಕಾಂಗ್ರೆಸ್ ತಿರುಗೇಟನ್ನು ಕೊಡ್ತು. ಕಾಂಗ್ರೆಸ್ ತಿರುಗೇಟಿನ ಬಳಿಕ JDS ಕೂಡ ಮತ್ತೊಂದು ಏಟನ್ನು ಕೊಡ್ತು. ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ಹ್ಯಾಟ್ರಿಕ್, ಮಹಾರಾಷ್ಟ್ರದಲ್ಲಿ ಸೋಲಿನ ಹ್ಯಾಟ್ರಿಕ್. ಮರ್ಯಾದೆ ಉಳಿಸಿಕೊಳ್ಳಲು ಕರ್ನಾಟಕದ 3 ಸೀಟಿನ ಗಿಮಿಕ್. ಸೋತು ಸುಣ್ಣವಾಗಿರುವ ಕಾಂಗ್ರೆಸ್ ಪಕ್ಷವೀಗ ದೇಶಾದ್ಯಂತ ಪ್ರಾದೇಶಿಕ ಪಕ್ಷಗಳ ಬಾಲಂಗೋಚಿ ಪಟ್ಟಿ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ, ಶರದ್ ಪವಾರ್ ಬಾಲಂಗೋಚಿ. ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೇನ್ ಬಾಲಂಗೋಚಿ. ಬಿಹಾರದಲ್ಲಿ ಲಾಲು ಬಾಲಂಗೋಚಿ. ಕಾಶ್ಮೀರದಲ್ಲಿ ಓಮರ್ ಅಬ್ದುಲ್ಲಾ ಬಾಲಂಗೋಚಿ. ತಮಿಳುನಾಡಿನಲ್ಲಿ DMK ಬಾಲಂಗೋಚಿ. ದೆಹಲಿಯಲ್ಲಿ ಆಪ್ ಬಾಲಂಗೋಚಿ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಬಾಲಂಗೋಚಿ.
ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಬಾಲಂಗೋಚಿ. ಈ ಪಟ್ಟಿ ದೊಡ್ಡದಿದೆ. ಇನ್ನು ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ನೆಲೆಯೂ ಇಲ್ಲ, ಬೆಲೆಯೂ ಇಲ್ಲ. ನಿಮ್ಮದು ನಾಯಿಪಾಡು. ಇಷ್ಟಾದರೂ ಶತಮಾನಗಳಿಂದ ತುಕ್ಕು ಹಿಡಿದು ಒಂದೊಂದೇ ಪಕಳೆ ಉದುರುತ್ತಿದ್ದರೂ ಕಪಟಿ ಕಾಂಗ್ರೆಸ್ ಪಾಠ ಕಲಿತಿಲ್ಲ. ನಶಿಸುತ್ತಿರುವ ಪಕ್ಷ ಯಾವುದು, ಕಣ್ಮರೆಯಾಗುತ್ತಿದೆ ಕಾಂಗ್ರೆಸ್ ಅಂತೇಳಿ JDSನವರು ಎರಡನೆಯ ಏಟನ್ನು ಕೊಟ್ಟರು. JDSನ ಎರಡನೆಯ ಏಟಿಗೆ ಕಾಂಗ್ರೆಸ್ ತಿರುಗೇಟನ್ನು ಕೊಡ್ತು. JDS ಅಧಿಕಾರವಿಲ್ಲದೆ ಉಸಿರಾಡಲಾಗದು ಎಂದು ಜಾತ್ಯತೀತ ತತ್ವವನ್ನು ಕೋಮುವಾದಿಗಳ ಪಾದಕ್ಕೆ ಅರ್ಪಿಸಿದವರು ಬಾಲಂಗೋಚಿಗಳಲ್ಲವೇ? ಪ್ರಾದೇಶಿಕ ಪಕ್ಷ ಎಂದು ಬಿಂಬಿಸಿಕೊಳ್ಳುತ್ತಿರುವವರು ರಾಜ್ಯದ ಎಷ್ಟು ಜಿಲ್ಲೆಗಳಲ್ಲಿ ತಮ್ಮ ಅಸ್ತಿತ್ವ ಉಳಿಸಿಕೊಂಡಿದ್ದೀರಿ? ಚನ್ನಪಟ್ಟಣದಲ್ಲಿ ನಿಮ್ಮ ಪಾಡು ಏನಾಗಿದೆ ಎನ್ನುವುದು ಕನ್ನ ಮುಂದಿಲ್ಲವೇ? ನವರಂಗಿ ನಾಟಕವಾಡುತ್ತಾ ಜನರ ವಿಶ್ವಾಸಕ್ಕೆ ದ್ರೋಹ ಬಗೆದ ಉಕ್ಕು ಸಚಿವರ ಪಕ್ಷ ತುಕ್ಕು ಹಿಡಿಯುತ್ತಿಲ್ಲವೇ? ರಾಜಕೀಯ ಪಕ್ಷಗಳ ಮೈತ್ರಿಯನ್ನು ನೀವು ಬಾಲಂಗೋಚಿಗಳು ಎಂದು ವ್ಯಾಖ್ಯಾನ ಮಾಡುವುದಾದರೆ ನಿಮ್ಮ ಬ್ರದರ್ ಸ್ವಾಮಿ ಸಚಿವರಾಗಿರುವ ಕೇಂದ್ರ ಸರ್ಕಾರ ಬಾಲಂಗೋಚಿಗಳ ಸರ್ಕಾರವೇ? ನೀವು ಕೂಡ ಅದರ ಬಾಲಂಗೋಚಿಯಲ್ಲವೇ? ಕಡೆಯದಾಗಿ ಕೋಮುವಾದಿಗಳೊಂದಿಗೆ ನಿಮ್ಮ ಅಧಿಕೃತ ವಿಲೀನ ಯಾವಾಗ ಎನ್ನುವಂತಹ ಪ್ರಶ್ನೆಯನ್ನು ಕಾಂಗ್ರೆಸ್ಸು JDSಗೆ ಕೇಳ್ತು. ಒಂದರ್ಥದಲ್ಲಿ ನೋಡೋದಾದರೆ JDS ಕರ್ನಾಟಕದಲ್ಲಿ ಅವಸಾನದ ಅಂಚಿಗೆ ತಲುಪಿರುವಂತಹ ಪಕ್ಷ. ಈ ಹಿಂದೆಲ್ಲ JDSನವರು ಅಥವಾ ದೇವೇಗೌಡರು ಹೇಳ್ತಾ ಇದ್ದಂಥ ಒಂದು ಮಾತೇನು ಅಂತ ಹೇಳಿದ್ರೆ, ನಾವು ಸೋತ್ರು ಮತ್ತೆ ಫಿನಿಕ್ಸ್ನಂತೆ ಎದ್ದು ಬರ್ತೀವಿ ಅಂತೇಳಿ. ಆದರೆ ಈಗ JDS ಫಿನಿಕ್ಸ್ನಂತೆ ಎದ್ದು ಬರಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ, JDSನ್ನು ಮರುಕಟ್ಟಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಆಗ ನೋಡಿದ್ರೆ ಕರ್ನಾಟಕದಲ್ಲಿ ಉಳಿದಿರುವಂಥದ್ದು JDSನ ಪಳೆಯುಳಿಕೆಯೇ ಅಷ್ಟೇ. 1999ರಲ್ಲಿ ದೇವೇಗೌಡ ಮತ್ತು ಸಿದ್ದರಾಮಯ್ಯ ಇಬ್ಬರು ಜೊತೆಯಾಗಿ JDSನ್ನು ಕಟ್ಟಿದಾಗ JDS ತನ್ನ ಮೊದಲ ಚುನಾವಣೆಯಲ್ಲಿ ಗೆದ್ದಿದ್ದು 18 ಸೀಟುಗಳನ್ನು. ಆದರೆ 2004ರಲ್ಲಿ ದೇವೇಗೌಡ ಮತ್ತು ಸಿದ್ದರಾಮಯ್ಯ ಕಾಂಬಿನೇಷನ್ JDSಗೆ 58 ಸ್ಥಾನಗಳನ್ನು ಗೆಲ್ಲಿಸುವಂತೆ ಮಾಡಿತು. ಸಿದ್ದರಾಮಯ್ಯನವರು JDSನಲ್ಲಿದ್ದಾಗ JDS 58 ಸ್ಥಾನಗಳನ್ನು ಗೆಲ್ತು. ಆದರೆ ಸಿದ್ದರಾಮಯ್ಯ JDS ಬಿಟ್ಟ ಬಳಿಕ JDS ಅವಸಾನದತ್ತ ಮುಖ ಮಾಡಿತು. 2008ರಲ್ಲಿ ಕೇವಲ 28 ಸ್ಥಾನಗಳಿಗೆ ಕುಸಿಯಿತು. 2013ರಲ್ಲಿ 40 ಸೀಟುಗಳಿಗೆ ಚೇತರಿಸಿಕೊಳ್ತು. ಆದರೆ 2018ರಲ್ಲಿ ಮತ್ತೆ 37 ಸೀಟಿಗೆ ಕುಸಿಯಿತು JDS. ಕಳೆದ ವರ್ಷದ ವಿಧಾನಸಭಾ ಚುನಾವಣೆಯಲ್ಲಿ JDS ಗೆದ್ದಿದ್ದು ಕೇವಲ 18 ಕ್ಷೇತ್ರಗಳಲ್ಲಿ ಮಾತ್ರ. ಕಳೆದ 2 ವಿಧಾನಸಭಾ ಚುನಾವಣೆಗಳಲ್ಲಿ JDSನ ವೋಟ್ ಶೇರ್ ಕರ್ನಾಟಕದಲ್ಲಿ 5% ಕುಸಿದಿದೆ. ಲೋಕಸಭಾ ಚುನಾವಣೆಯಲ್ಲೂ ಕೂಡ JDSನ ಶೇಕಡಾವಾರು ಮತ 4.5% ಕುಸಿದಿದೆ. ಹಳೆ ಮೈಸೂರಿಗಷ್ಟೇ ಸೀಮಿತಗೊಂಡಿರುವಂತಹ JDSಗೆ ಬೆಂಗಳೂರು ನಗರ, ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ, ಹಳೆ ಮೈಸೂರು ಭಾಗದಲ್ಲೂ ಕೂಡ ಒಬ್ಬರೇ ಒಬ್ಬ ಶಾಸಕ ಇಲ್ಲ. ಮಂಡ್ಯದಲ್ಲಿರುವಂಥದ್ದು ಏಕೈಕ JDS ಶಾಸಕ. ಮೈಸೂರಲ್ಲಿ 2 JDS ಶಾಸಕರಿದ್ದಾರೆ, ಅದು ಕೂಡ ಅಪ್ಪ ಮಗ GT ದೇವೇಗೌಡ ಮತ್ತು ಹರೀಶ್ ಗೌಡ ಅವರು. JDSನ ಪರಿಸ್ಥಿತಿ ಇದು. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ಆಗಿದ್ದು ರಾಮನಗರ ಜಿಲ್ಲೆ. ದೇವೇಗೌಡರು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣವಾಗಿದ್ದು ರಾಮನಗರ ಜಿಲ್ಲೆ. ಆದರೆ ಅದೇ ರಾಮನಗರ ಜಿಲ್ಲೆಯಲ್ಲಿ ಈಗ JDSನ ಒಬ್ಬನೇ ಒಬ್ಬ ಶಾಸಕ ಇಲ್ಲ. JDS 58 ಸೀಟು ಏನು ಗೆದ್ದಿತ್ತು ಅದು JDSನ ಅತ್ಯುನ್ನತ ಸಾಧನೆ JDSನ ಇತಿಹಾಸದಲ್ಲಿ. ಅದು ನಡೆದಿದ್ದು ಯಾವಾಗ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು JDSನಲ್ಲಿದ್ದಾಗ. ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ JDS ಆ ಉಚ್ಛ್ರಾಯ ಸ್ಥಿತಿಗೆ ಅಥವಾ ಆ 58 ಸ್ಥಾನಗಳನ್ನು ಮೀರಿ ಗೆದ್ದ ಉದಾಹರಣೆಗಳೇ ಇಲ್ಲ ಚುನಾವಣೆಗಳಲ್ಲಿ. ಹಾಗೆ ನೋಡಿದ್ರೆ JDS ಪ್ರತಿ ಚುನಾವಣೆಯಲ್ಲೂ ಕೂಡ ಅದರ ವೋಟ್ ಶೇರ್ ಕೂಡ ಕುಸಿತಾ ಇದೆ, ಅದರ ಶಾಸಕರ ಸಂಖ್ಯೆ ಕೂಡ ಕುಸಿತಾ ಇದೆ. JDSಗೆ ಮರುಜೀವ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಈ 3 ಜನರ ಕೈಯಲ್ಲಿ, ಅಪ್ಪ ಮಗ ಮೊಮ್ಮಗನ ಕೈಯಲ್ಲಿ. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದರೆ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ 88 ಸೀಟುಗಳ ಪೈಕಿ 16ರಲ್ಲಿ ಗೆದ್ದಿದೆ. ಕಾಂಗ್ರೆಸ್ನ ಶೇಕಡಾವಾರು ಮತ ಈ ಬಾರಿ 1.46% ಹೆಚ್ಚಳವಾಗಿದೆ. JDSನವರ ಲೆಕ್ಕಾಚಾರಕ್ಕೆ ಬರೋದಾದರೆ ಕರ್ನಾಟಕದಲ್ಲಿ JDS ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ 44 ಸೀಟುಗಳನ್ನು ಗೆಲ್ಲಬೇಕಿತ್ತು. ಜಾರ್ಖಂಡ್ನ ಲೆಕ್ಕಾಚಾರವನ್ನು JDSನವರು ಏನು ಕಂಪ್ಯಾರಿಸನ್ ಮಾಡ್ಕೊಂಡಿದ್ದಾರೆ, ಆ ಕಂಪ್ಯಾರಿಸನ್ ಮಾಡ್ಕೊಂಡ ಲೆಕ್ಕಾಚಾರ ನೋಡಿದ್ರೆ JDSನವರು ಕರ್ನಾಟಕದಲ್ಲಿ 44 ಸೀಟುಗಳನ್ನು ಗೆಲ್ಲಬೇಕಿತ್ತು. ಬಟ್ JDS ಗೆದ್ದಿದ್ದು 19 ಸೀಟು, ಜೊತೆಗೆ ವೋಟುಗಳ ನಷ್ಟ ಕೂಡ ಆಗಿದೆ. ಮಹಾರಾಷ್ಟ್ರದಲ್ಲಿ ಹೀನಾಯವಾಗಿ ಕಾಂಗ್ರೆಸ್ ಸೋತಿದೆ ವಿಧಾನಸಭಾ ಚುನಾವಣೆಯಲ್ಲಿ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ದಿನ ಬೆಳಗಾದರೆ ಜಪಿಸುವಂತಹ ಮೋದಿ ಅಲೆಯ ಹೊರತಾಗಿಯೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಸು 13 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್
ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದಲ್ಲಿ ಮಾತ್ರ ಅಲ್ಲ, ಇಡೀ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಸೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಜೂನ್ 4ಕ್ಕೆ ಪ್ರಕಟವಾದಂತಹ ಲೋಕಸಭಾ ಚುನಾವಣಾ ಫಲಿತಾಂಶದಲ್ಲಿ. ಹರಿಯಾಣದ ವಿಚಾರಕ್ಕೆ ಬಂದರೆ, ಹರಿಯಾಣದಲ್ಲಿ ಕಳೆದ 10 ವರ್ಷಗಳಲ್ಲಿ 2004ರಿಂದ 2024ರಲ್ಲಿ ಏನು ವಿಧಾನಸಭಾ ಚುನಾವಣೆ ನಡೆಯಿತು ಅಕ್ಟೋಬರ್ನಲ್ಲಿ, ಈ 10 ವರ್ಷಗಳಲ್ಲಿ 3 ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಶೇಕಡಾವಾರು ಮತ ಬರೋಬ್ಬರಿ 20% ಜಾಸ್ತಿ ಆಗಿದೆ. 20% ಜಾಸ್ತಿ ಆಗಿದೆ. ಉತ್ತರ ಪ್ರದೇಶದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು 5 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. ಅದರ ಶೇಕಡಾವಾರು ಮತ 3.5ರಷ್ಟು ಹೆಚ್ಚಳ ಆಗಿದೆ. ಆದರೆ ಕರ್ನಾಟಕಕ್ಕಷ್ಟೇ ಸೀಮಿತಗೊಂಡಿರುವಂತಹ JDS ಎನ್ನುವಂತಹ ಅಪ್ಪ ಮಕ್ಕಳು ಮತ್ತು ಮೊಮ್ಮಕ್ಕಳ ಪಕ್ಷ 2 ವಿಧಾನಸಭಾ ಚುನಾವಣೆಗಳು ಮತ್ತು 2 ಲೋಕಸಭಾ ಚುನಾವಣೆಗಳಲ್ಲಿ ಸೋತು ಸುಣ್ಣವಾಗಿ ರಕ್ತ ಮಾಂಸವಿಲ್ಲದಂತಹ ಅಸ್ಥಿಪಂಜರದ ರೀತಿ JDSನ ಪರಿಸ್ಥಿತಿ ಇರುವಂಥದ್ದು. ಜೀವ ಇದೆ ಅಷ್ಟೇ JDSಗೆ, ರಕ್ತನೂ ಇಲ್ಲ ಮಾಂಸನೂ ಇಲ್ಲ. ಅಸ್ಥಿಪಂಜರ, ರಕ್ತ ಮಾಂಸವಿಲ್ಲದಂತಹ ಅಸ್ಥಿಪಂಜರದ ಸ್ಥಿತಿ ನೇತಾಡ್ಕೊಂಡಿದೆ JDS ಕರ್ನಾಟಕದಲ್ಲಿ. ಹಳೆ ಮೈಸೂರು ಭಾಗಕ್ಕೆ ಸೀಮಿತವಾದಂತಹ ಪಕ್ಷ. ಆದರೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ JDS ಇಲ್ಲ, ಬೆಂಗಳೂರು ಗ್ರಾಮಾಂತರದಲ್ಲಿ JDS ಇಲ್ಲ, ರಾಮನಗರದಲ್ಲೇ JDS ಇಲ್ಲ. ಎಲ್ಲಿ ಯಾವ ಜಿಲ್ಲೆಯಿಂದ ಗೆದ್ದು ಕುಮಾರಸ್ವಾಮಿ ದೇವೇಗೌಡ ಮುಖ್ಯಮಂತ್ರಿ ಆದರೂ ಅದೇ ಜಿಲ್ಲೆಯಲ್ಲಿ JDS ಇಲ್ಲ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಬೆರಳೆಣಿಕೆಯ ಜಿಲ್ಲೆಯಲ್ಲಿ ಮಾತ್ರ JDS ಇರುವಂಥದ್ದು. ಒಂದು ವೇಳೆ ದೇವೇಗೌಡ ಮತ್ತು ಕುಮಾರಸ್ವಾಮಿ ಮೋದಿಯ ಬಾಲಂಗೋಚಿಗಳಾಗದೇ ಹೋಗಿದ್ದರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಈ ಬಾರಿ ಗೆಲ್ತಾ ಇರಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ. ಅಷ್ಟೇ ಅಲ್ಲ, ಮೋದಿಯ ಬಾಲಂಗೋಚಿ ಆಗದೆ ಹೋಗಿದ್ದರೆ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿಯೂ ಆಗ್ತಾ ಇರಲಿಲ್ಲ. ಅಧಿಕಾರ ಇಲ್ಲದೆ ಸುತ್ತಾಡಬೇಕಾದಂತಹ ಹೀನಾಯ ಪರಿಸ್ಥಿತಿಗೆ ಕುಮಾರಸ್ವಾಮಿ ಬರ್ತಾ ಇದ್ದರು. ಬಾಲಂಗೋಚಿ ಆಗಿದ್ದಕ್ಕೆ, ಮೋದಿಯನ್ನು ದಿನ ಬೆಳಗಾದರೆ ಜಪ ಮಾಡ್ತಿರೋದಕ್ಕೆ, ಮೋದಿಯ ಭಜನೆ ಮಾಡ್ತಿರೋದಕ್ಕಷ್ಟೇ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗಿರುವಂಥದ್ದು. ಹಂಗೆ ನೋಡೋಕೆ ಹೋದರೆ ಮೋದಿಯ ಸರ್ಕಾರ ಕೂಡ ಬಾಲಂಗೋಚಿಯ ಸರ್ಕಾರ. ಮಹಾರಾಷ್ಟ್ರದಲ್ಲೂ ಕೂಡ BJP ಅವರಿಗೆ ತಮ್ಮಿಂಗ್ ಮೆಜಾರಿಟಿ ಬಂದಿಲ್ಲ BJP ಅವರಿಗೆ. ಜಾರ್ಖಂಡ್ನಲ್ಲೂ ಕೂಡ BJP ಅವರಿಗೆ ನಷ್ಟ ಆಗಿದೆ. ಕರ್ನಾಟಕದಲ್ಲಿ BJPಯ ಪರಿಸ್ಥಿತಿ ಏನಾಯಿತು? 65 ಸೀಟು ಅರ್ಧಕ್ಕರ್ಧ ಕಳ್ಕೊಂಡ್ರು BJP ಅವರು ಕರ್ನಾಟಕದಲ್ಲಿ. ಹರಿಯಾಣದಲ್ಲೂ ಕೂಡ 2019ರಿಂದ 2024ರವರೆಗೆ BJP ನಡೆಸಿದ್ದು ಬಾಲಂಗೋಚಿ ಸರ್ಕಾರನೇ. ಕುಮಾರಸ್ವಾಮಿ ಅವರ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಅಲ್ಲಿ JJP ಪಕ್ಷದ ಮೈತ್ರಿ ಇಲ್ಲದೆ ಹೋಗಿದ್ದರೆ ಅಲ್ಲೂ ಕೂಡ ಹರಿಯಾಣದಲ್ಲಿ BJP ಸರ್ಕಾರ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಕರ್ನಾಟಕದಲ್ಲೂ ಕೂಡ 2019ರಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಬೀಳಿಸಿದ ಬಳಿಕ ಕಾಂಗ್ರೆಸ್ JDSನಲ್ಲಿದ್ದಂತಹ ಬಾಲಂಗೋಚಿ ಶಾಸಕರನ್ನೇ ಕರ್ಕೊಂಡೋಗಿ BJP ಅವರು ಸರ್ಕಾರವನ್ನು ಮಾಡಿದ್ದು. ದೆಹಲಿಯಲ್ಲಿ ಏನಾಗಿದೆ BJPಯ ಪರಿಸ್ಥಿತಿ? ಸೊ ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿ JDSನ್ನು ಬೆಳೆಸಲಿಕ್ಕೆ, ಕಟ್ಟಲಿಕ್ಕೆ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡಬೇಕೇ ಹೊರತು ಮೈತ್ರಿ ರಾಜಕಾರಣವನ್ನು ಬಾಲಂಗೋಚಿ ಅಂತ ಆದರೆ ಜೀವಮಾನದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿನೇ ಆಗ್ತಾ ಇರಲಿಲ್ಲ. ಸಾಂದರ್ಭಿಕ ಶಿಶು ಕ್ಲರ್ಕ್ ಕುಮಾರಸ್ವಾಮಿ ಜೀವಮಾನದಲ್ಲಿ ಮುಖ್ಯಮಂತ್ರಿನೂ ಆಗ್ತಿರಲಿಲ್ಲ, ಮುಖ್ಯಮಂತ್ರಿನೂ ಆಗಲ್ಲ ಬಾಲಂಗೋಚಿಯ ಲೆಕ್ಕಾಚಾರಕ್ಕೆ ಹೋದರೆ. ಮೈತ್ರಿಯನ್ನು ಬಾಲಂಗೋಚಿ ಅಂತೇಳಿ ಅವಮಾನಕಾರಿಯಾಗಿ ಕೀಳುಮಟ್ಟದ ಹೊಂದಾಣಿಕೆ ಅಂಥೇಳಿ ಕುಮಾರಸ್ವಾಮಿ ಏನಾದರೂ ಭಾವಿಸಿದ್ರೆ ಕುಮಾರಸ್ವಾಮಿ ಕೇಂದ್ರ ಸಚಿವರು ಆಗ್ತಿರಲಿಲ್ವಲ್ಲ. ಬಟ್ JDSನ ಪರಿಸ್ಥಿತಿ ನೋಡಿ, ಅವಸಾನದತ್ತ ಹೋಗಿದೆ. ಪಳೆಯುಳಿಕೆ ಮಾತ್ರ ಉಳ್ಕೊಂಡಿರೋದು JDSನದ್ದು. JDSಗೆ ಇನ್ನಷ್ಟು ಕಷ್ಟದ ದಿನಗಳಿದ್ದಾವೆ. JDSನಿಂದ ಮುಸಲ್ಮಾನ ಮತಗಳು ಸಂಪೂರ್ಣವಾಗಿ ದೂರ ಆಗಿದೆ, ಲಿಂಗಾಯತ ಮತಗಳು ಸಂಪೂರ್ಣವಾಗಿ ದೂರ ಆಗಿದ್ವು, ಕುರುಬ ಮತಗಳು ಸಂಪೂರ್ಣವಾಗಿ ದೂರ ಆಗಿದ್ವು. ಈಗ ಒಕ್ಕಲಿಗ ಮತಗಳು ಕೂಡ JDSನಿಂದ ದೂರ ಆಗ್ತಾ ಇದೆ. ಜೊತೆಗೆ ಅಹಿಂದ ಮತಗಳು ಕೂಡ JDSನಿಂದ ದೂರ ಆಗ್ತಿದೆ. JDSಗೆ ವೋಟ್ ಹಾಕ್ಲಿಕ್ಕೆ ಈಗ ಬಾಕಿ ಉಳ್ಕೊಂಡಿರುವಂಥವ್ರು ಯಾರು ದೇವೇಗೌಡರನ್ನು, ಕುಮಾರಸ್ವಾಮಿ ಅವರನ್ನು ಜನನಾಯಕರು ಅಂತೇಳಿ ಇನ್ನೂ ಒಪ್ಕೊಂಡಿದ್ದಾರೋ ಅವರು ಮಾತ್ರ. ಕುಮಾರಸ್ವಾಮಿ ಯೋಚನೆ ಮಾಡಬೇಕು, ಪಕ್ಷ ಕಟ್ಟಬೇಕು ಕರ್ನಾಟಕದಲ್ಲಿ. ಸೊ ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನು ಮೋದಿಯ ಬಾಲಂಗೋಚಿಗಳು ಅಂತೇಳಿ ಕರೀಬೇಕು. ಹಂಗೆ ನೋಡೋಕೆ ಹೋದರೆ ದೇವೇಗೌಡರು ರಾಜ್ಯಸಭಾ ಸಂಸದರಾಗಿದ್ದು ಯಾರ ಬಾಲಂಗೋಚಿ ಆಗಿದ್ದಕ್ಕೆ? ಹಾಗಾದರೆ ಯಾರ ಬಾಲಂಗೋಚಿ ಆಗಿದ್ದಕ್ಕೆ ದೇವೇಗೌಡರು ರಾಜ್ಯಸಭಾ ಸಂಸದರಾಗಿ ಯಾವ
ಶಾಸಕರ ಬೆಂಬಲ ಇತ್ತು ಅಂಥೇಳಿ ದೇವೇಗೌಡರು ರಾಜ್ಯಸಭೆಗೆ ಆಯ್ಕೆಯಾದರು. ಮೋದಿ ಪಕ್ಷಕ್ಕೆ ಅಂದರೆ ಬಿ ಜೆ ಪಿಗೆ ಲೋಕಸಭೆಯಲ್ಲಿ ಬಹುಮತ ಇದೆಯಾ? ಇರುವಂಥದ್ದು 240 ಸೀಟು. ಬಹುಮತ ಇದೆಯಾ? ಯಾರ ಬಾಲಂಗೋಚಿಗಳಾಗಿದ್ದಾರೆ? ಆಮೇಲೆ ಇಲ್ಲಿ ಇನ್ನೊಂದು, ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ತಮ್ಮ ಸಿದ್ಧಾಂತವನ್ನು ಮರೆತು ಬಿ ಜೆ ಪಿ ಜೊತೆಗೆ ಹೋಗಿಲ್ಲ. ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೇನ್ ತಮ್ಮ ವಿರುದ್ಧ ಇಡಿ ದಾಳಿಯಾಗಿ, CBI ಇನ್ಕಮ್ ಟ್ಯಾಕ್ಸ್ ದಾಳಿಯಾಗಿ ತಮ್ಮನ್ನು ಇಡಿ ಬಂಧಿಸಿದ ಬಳಿಕವೂ ಕೂಡ ಅವರು ಕಾಂಗ್ರೆಸ್ನಿಂದ ದೂರ ಆಗಿ ಬಿ ಜೆ ಪಿಯ ಜೊತೆಗೆ ಹೋಗಲಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಮೋದಿ ಮತ್ತು ಶಾ ಸೇರಿಕೊಂಡು ಇಡಿ, IT, CBI ದಾಳಿಗಳನ್ನು ಬಳಸಿ ಹಿಂಸೆ ಕೊಟ್ಟರು ಕೂಡ ಮಮತಾ ಬ್ಯಾನರ್ಜಿ ಬಿ ಜೆ ಪಿಗೆ ಸೊಪ್ಪು ಹಾಕ್ತಾ ಇಲ್ಲ. ತಮಿಳುನಾಡಿನಲ್ಲಿ DMK ಕೂಡ, ಅವ್ರಿಗೂ ಕೂಡ ಇಡಿ, CBIನ ಇನ್ಕಮ್ ಟ್ಯಾಕ್ಸ್ನ ಟಾರ್ಚರ್ ಇದೆ, ಅವರು ಕೂಡ ತಮ್ಮ ಸಿದ್ಧಾಂತವನ್ನು ಪಕ್ಕಕ್ಕಿಟ್ಟು ಹೋಗ್ತಾ ಇಲ್ಲ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಅವರು ಕೂಡ ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ಮೈತ್ರಿಕೂಟದ ಜೊತೆಗೇನೆ ಉಳ್ಕೊಂಡಿದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ ಕೂಡ ಕಾಂಗ್ರೆಸ್ನ ಜೊತೆಗೇನೆ ಉಳ್ಕೊಂಡಿದೆ. ಬಟ್ ಏಕೈಕ ವ್ಯಕ್ತಿ ಪ್ರತಿ ಚುನಾವಣೆಗೆ ಸಿದ್ಧಾಂತವನ್ನು ಉಲ್ಟಾ ಪಲ್ಟಾ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವಂಥ ಏಕೈಕ ಫ್ಯಾಮಿಲಿ ಯಾವುದು ಅಂತ ಹೇಳಿದ್ರೆ ಅದು ದೇವೇಗೌಡ ಫ್ಯಾಮಿಲಿ. ಏಕೈಕ ಪಕ್ಷ ಯಾವುದು ಅಂತ ಹೇಳಿದ್ರೆ JDS. ಸೊ ಕುಮಾರಸ್ವಾಮಿ ಅವರು ಲಾಲು ಪ್ರಸಾದ್ ಯಾದವ್ ಅವರಿಂದಾಗಲಿ, ಹೇಮಂತ್ ಸೊರೇನ್ ಅವರಿಂದಾಗಲಿ, ಮಮತಾ ಬ್ಯಾನರ್ಜಿ ಅವರಿಂದಾಗಲಿ, ಸ್ಟಾಲಿನ್ ಅವರಿಂದಾಗಲಿ ಕಲಿಯುವಂಥದ್ದು ತುಂಬ ಇದೆ.